ಹಲೋ ಬಡ್ಡೀಸ್. ಹಿಂದಿನ ಭಾಗದಲ್ಲಿ ಕೋಮಲ್ ವಿಡಿಯೋ ನೋಡಿದ್ರಲ್ವಾ? ಪಾಪ ಕೋಮಲ್ ಅಲ್ವಾ, ಅವಳದು ಏನೂ ತಪ್ಪಿಲ್ಲ ಅಂದರೂ ಅವಳಿಗೆ ತುಂಬಾನೇ ಕಷ್ಟಗಳು ಬಂತು. ಆದರೆ ಖುಷಿ ವಿಷಯ ಏನು ಹೇಳಿ, ಅವಳಿಗೆ ಹೆಲ್ಪ್ ಮಾಡೋಕ್ಕೆ DCPO, ಅವಳ ಪೇರೆಂಟ್ಸು, ಅವಳ ಟೀಚರ್ಸು, ಅಲ್ಲಿನ ಪೊಲೀಸು ಎಲ್ಲರೂ ಬಂದರು, ಅವಳಿಗೆ ಹೆಲ್ಪ್ ಮಾಡಿದ್ರು. ಇದೇ ರೀತಿ ನಮ್ಮಲ್ಲಿ ಯಾರಿಗೆ ಬೇಕಾದರೂ ಯಾವ ರೀತಿ ತೊಂದರೆಗಳು ಬೇಕಾದರೂ ಬರಬಹುದು. ಹಾಗೇನಾದರೂ ಆದರೆ ನೀವೇನು ಮುಚ್ಚುಮರೆ ಮಾಡದೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಟೀಚರ್ ಹತ್ರ ಹೇಳಬೇಕು. ಜ್ಞಾಪಕ ಇರಲಿ, ಇಂತಹ ಯಾವುದೇ ಕೆಟ್ಟ ಸಂದರ್ಭದಲ್ಲಿ ಮಕ್ಕಳದ್ದು ಯಾವುದೇ ತಪ್ಪಿರೋದಿಲ್ಲ. ಹಾಗಾಗಿ ಹೆದರೋ ಅಗತ್ಯ ಅಂತೂ ಇಲ್ವೇ ಇಲ್ಲ. ಮತ್ತೆ ಬಡೀಸ್, ಅನು ಮತ್ತೆ ದೀಪು ಇದುವರೆಗೂ ನಡೆದ ವಿಚಾರಗಳ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ದೀಪು, ನಿನ್ ಸೇಫ್ ಪರ್ಸನ್ ಯಾರು? ನನ್ಗ ಅಪ್ಪ ಅಮ್ಮ. ಯಾಕೆ? ನನ್ಗೇನಾದ್ರು ಅಪ್ಪ ಅಮ್ಮಂಗೆ ಹೇಳೋದು ಅದಕ್ಕೆ. ಮತ್ತೆ ಟೀಚರ್ ಅವ್ರು ಹೇಗೆ ನಿಂಗೆ ಹೆಲ್ಪ್ ಮಾಡ್ತಾರೆ? ಸ್ಕೂಲಲ್ಲಿ ಒಂದಿನ ಜಗಳ ಆದಾಗ ನಮ್ಮ ಮ್ಯಾಮ್ ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ರು. ಹೋ, ಅಲ್ಲೇನೋ ಆಯ್ತು. ಹೇ ಬಾಬಾ, ಮೇಲೆ ಹೋಗಿ ನೋಡೋಣ. ಅಲ್ಲಿ ನೋಡಲ್ಲಿ, ಆಟ ಆಡ್ಬೇಕಾದ್ರೆ ವೈಟ್ ಟಿ ಶರ್ಟ್ ಅಣ್ಣ ಬಿದ್ದೋಗ್ಬಿಟ್ರು. ಪಾಪ ಅಲ್ವಾ? ಮೇ ಬಿ ಅವ್ರ ಸೇಫ್ಟಿ ರೂಲ್ಸ್ನ ಫಾಲೋ ಮಾಡಿಲ್ಲ. ನಿನಗೆಲ್ಲ ನೆನಪಿದೆಯಾ? ಹೌದು, ನೀನು ಹೇಳ್ದಲ್ಲ, ನಮ್ಮ ಬಾಡಿ ಮತ್ತೆ ಬಾಡಿ ಪಾರ್ಟ್ಸ್ ತುಂಬ ಇಂಪಾರ್ಟೆಂಟ್. ಅವುಗಳನ್ನ ಕೇರ್ ಮಾಡಬೇಕು. ನಮ್ಮ ದೇಹದ ಯಾವುದೇ ಭಾಗಕ್ಕೆ ತೊಂದರೆ ಆದರೆ, ನೋವಾದರೆ ಅದನ್ನು ನಾವು ನಾಚಿಕೆ ಪಟ್ಕೊಂಡು ಮತ್ತು ಮುಜುಗರದಿಂದ ಯಾರಿಗೂ ತಿಳಿಸದೆ ಸುಮ್ಮನೆ ಇದ್ದರೆ ಏನಾಗುತ್ತೆ ಹೇಳು? ಆ ತೊಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಂ, ಹೌದು. ಹಾಗಾಗಿ ನಮ್ಮ ದೇಹದ ಯಾವುದೇ ಭಾಗಗಳ ಬಗ್ಗೆ ಮುಜುಗರ ಇರಬಾರ್ದು. ಹಾಗಾದ್ರೆ ಪ್ರೈವೇಟ್ ಪಾರ್ಟ್ಸ್ಗಳಿಗೆ ತೊಂದರೆ ಆದ್ರೆ ಹೇಳ್ಕೋಬೇಕಾ ಅಣ್ಣ? ಶಾಬಾಷ್, ಒಳ್ಳೆ ಪ್ರಶ್ನೆ ಕೇಳ್ದ. ನಮ್ಮ ಪ್ರೈವೇಟ್ ಪಾರ್ಟ್ಸ್ಗೆ ತೊಂದರೆ ಆದರೆ, ಇನ್ಫೆಕ್ಷನ್ ಆದರೆ ನಾವು ನಾಚಿಕೆ ಪಡದೆ ನಮ್ಮ ಪೇರೆಂಟ್ಸ್ಗೆ, ಟೀಚರ್ಸ್ಗೆ ಅಥವಾ ಡಾಕ್ಟರ್ಸ್ ಹತ್ರ ಹೇಳ್ಕೋಬೇಕು. ಹಾ ದೀಪು, ಸ್ಟ್ರೇಂಜರ್ಸಿಂದ, ಫ್ರೆಂಡ್ಸಿಂದ ಮತ್ತೆ ಬ್ಯಾಡ್ ಸೀಕ್ರೆಟ್ಸಿಂದ ನಾವು ಹುಷಾರಾಗಿರ್ಬೇಕು. ಅದೇ ರೀತಿ ಒಬ್ಬ ವ್ಯಕ್ತಿಯನ್ನ ನೋಡುತ್ತಲೇ ಅವರು ಒಳ್ಳೆಯವರು ಅಥವಾ ಕೆಟ್ಟವರು ಎಂದು ಹೇಳೋದು ತಪ್ಪಾಗುತ್ತೆ. ಆದ್ದರಿಂದ ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳಿಂದ ನಾವು ಯಾವುದೇ ರೀತಿ ಸಿಹಿ ತಿಂಡಿಗಳು ಅಥವಾ ಆಟದ ಸಾಮಾನುಗಳನ್ನು ತೆಗೆದುಕೊಳ್ಬಾರ್ದು. ಹಾಗೆ ಬೈಕ್, ಕಾರಲ್ಲಿ ಮನೆಗೆ ಅಥವಾ ಶಾಲೆಗೆ ಬಿಡುತ್ತೇನೆ ಬಾ ಎಂದು ಕರೆದ್ರೆ ನಾವು ಹೋಗಬಾರ್ದು. ಏಕೆಂದರೆ ನಮಗೆ ನಮ್ಮ ಸುರಕ್ಷತೆ ಮುಖ್ಯ. ಅದೇ ರೀತಿ ಏನು ಕೆಲಸ ಮಾಡಕ್ಕೆ ಹೇಳ್ತಾರೆ ಮತ್ತು ಹೇಗೆ ಹೇಳ್ತಾರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ನಮ್ಮಿಂದ ಕೆಲಸಗಳನ್ನು ಮಾಡಿಸಲು ಅವರು ನಿನ್ನ ಫ್ರೆಂಡ್ಶಿಪ್ ಕಟ್ ಮಾಡ್ತೀನಿ, ನಿನ್ನ ಜೊತೆ ಮಾತಾಡಲ್ಲ, ನಿಂಗೆ ಸಹಾಯ ಮಾಡಲ್ಲ, ಹೀಗೆ ಹೇಳಿ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗುವ ಕೆಲಸಗಳನ್ನು ಮಾಡಲು ಹೇಳಿದರೆ ಅಂಥ ವ್ಯಕ್ತಿ ಒಳ್ಳೆಯವರಲ್ಲ. ಅದೇ ರೀತಿ ಯಾರಾದರೂ ನಮಗೆ ಹೆದರಿಸಿ ಇಲ್ಲ ಆಸೆ ತೋರಿಸಿ ಕೆಟ್ಟ ಕೆಲಸ ಮಾಡಿಸ್ಕೊಂಡ್ರೆ ಅಥವಾ ಅವರೇ ಕೆಟ್ಟ ಕೆಲಸ ಮಾಡಿ ನಮಗೆ ಯಾರಿಗೂ ಹೇಳಬೇಡ ಅಂತ ಹೇಳಿದರೆ ಅದು ಬ್ಯಾಡ್ ಸೀಕ್ರೆಟ್. ಗುಡ್ ಸೀಕ್ರೆಟ್ ಅಂದರೆ ನಾವು ಯಾವುದಾದ್ರೂ ಸೀಕ್ರೆಟ್ ಮುಚ್ಚಿಟ್ಟು ಅದು ಗೊತ್ತಾದಾಗ ಎಲ್ಲರಿಗೂ ಖುಷಿ ಆದರೆ ಅದು ಗುಡ್ ಸೀಕ್ರೆಟ್. ಮತ್ತೆ ಸೇಫ್ಟಿ ಟ್ರಯಾಂಗಲ್? ಸೇಫ್ಟಿ ಟ್ರಯಾಂಗಲ್ನಲ್ಲಿ ಬರುವ ಬಾಡಿ ಪಾರ್ಟ್ಸ್ನ ಯಾರೂ ಮುಟ್ಟಬಾರ್ದು. ದೀಪು, ಈ ಸೇಫ್ಟಿ ಟ್ರಯಾಂಗಲ್ನ ಒಳಗಡೆ 3 ದೇಹದ ಮುಖ್ಯವಾದ ಭಾಗಗಳಿರುತ್ತವೆ. ಅವು ಎದೆ, ಹೊಟ್ಟೆ ಮತ್ತು ಪ್ರೈವೇಟ್ ಪಾರ್ಟ್ಸ್. ಈ ಟ್ರಯಾಂಗಲ್ನ ಸೇಫ್ಟಿ ಟ್ರಯಾಂಗಲ್ ಅಂತ ಹೇಳ್ತೀವಿ. ಈ ಸೇಫ್ಟಿ ಟ್ರಯಾಂಗಲ್ನ ಯಾರೂ ಕೂಡ ಮುಟ್ಟಬಾರ್ದು ಹಾಗೂ ನೋಡಬಾರ್ದು. ಮತ್ತೆ ಅಮ್ಮ ಸ್ನಾನ ಮಾಡಿಸ್ಬೇಕಾದ್ರೆ ನಮಗೆ ಅಗತ್ಯವಿದ್ದಾಗ ಅಮ್ಮ, ಅಜ್ಜಿ ನಮಗೆ ಹೆಲ್ಪ್ ಮಾಡ್ಬೋದು. ಮತ್ತು ಹುಷಾರಿಲ್ಲದೆ ಇರುವಾಗ ಡಾಕ್ಟರ್ ಅಪ್ಪ ಅಮ್ಮನ ಮುಂದೆ ಚೆಕಪ್ ಮಾಡ್ಬೋದು. ಮುಟ್ಟಿದ್ರೆ ಅಪ್ಪ ಅಮ್ಮ ಮತ್ತು ಟೀಚರ್ಗೆ ಹೇಳ್ಕೋಬೇಕು. ಆಮೇಲೆ DCPO ಮತ್ತು ಚೈಲ್ಡ್ ಲೈನ್ ಕೂಡ ಹೆಲ್ಪ್ ಮಾಡ್ತಾರೆ. ಕರೆಕ್ಟ್.
ಮಕ್ಕಳ, ನಾನು ನಿಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ. ನಿಮ್ಮೆಲ್ಲರ ರಕ್ಷಣೆಗಾಗಿನೇ ಸರ್ಕಾರ ನಮ್ಮನ್ನ ನೇಮಿಸಿದೆ. ನಿಮಗೆ ಯಾವುದೇ ರೀತಿಯ ತೊಂದರೆಗಳಾದ್ರೆ ನಮಗೆ ಕಾಲ್ ಮಾಡಿ ತಿಳಿಸ್ಬೋದು. ಮಕ್ಕಳ, 1098 ಇದು ಮಕ್ಕಳ ಸಹಾಯವಾಣಿ. ನಿಮಗೆ ರಾಜು ಮತ್ತೆ ಪ್ರಿಯಾ ಹೇಳ್ದಾಗೆ ಯಾರಾದರೂ ನಿಮ್ಮ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ಮತ್ತೆ ನಿಮಗೆ ಇಷ್ಟ ಆಗದೆ ಇರೋ ರೀತಿ ಟಚ್ ಮಾಡಿದ್ರೆ ನೀವು ನಮಗೆ ಕಾಲ್ ಮಾಡಿ. ನಂಬರ್ ನೆನಪಿದೆ ಅಲ್ವಾ? 1098 ಈ ಕಾರ್ಯಕ್ರಮವು ಬೆಂಗಳೂರು ನಗರ ಪೊಲೀಸ್ ಇಲಾಖೆಯ ಸೇಫ್ ಸಿಟಿ ಯೋಜನೆಯ ಭಾಗವಾಗಿ ರೂಪುಗೊಂಡಿದೆ. ಇದನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಮಕ್ಕಳು ಮತ್ತು ಹದಿಹರೆಯದವರ ಮನೋವೈದ್ಯಶಾಸ್ತ್ರ ವಿಭಾಗ, ನಿಮ್ಹಾನ್ಸ್ ಇವರಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ.